ಬೇರೆ ರಾಮ ಅಪಾಯದಲ್ಲಿದ್ದಾಗ ನನ್ನ ಜೀವನೇ ಹೋದ ಹಾಗಾಗಿತ್ತು. ಆದ್ರೆ ಇವಾಗ ಅವನು ನಗ್ನಗ್ತಾ ಇದ್ದಾನೆ, ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಭಗವಂತ. ಬಾವಾ, ಇವತ್ತಾಗ್ತಿರೋ ಖುಷಿಗೆ ಒಂದಲ್ಲ ಬಾವಾ, ಎರಡೆರಡು ಬಾಟ್ಲಿ ಖಾಲಿ ಮಾಡದೆಯ. ಮಾದೇವ ಮಣ್ಣಲ್ಲಿ ಬಿದ್ದಾಯ್ತು, ಇನ್ನು ಗೋರಿ ಕಟ್ಟದಷ್ಟೇ ನಮ್ ಕೆಲ್ಸ. ನೋಡ್ ಬಾವಾ, ಊರೇ ತಿರುಗ್ ನೋಡೋ ಹಾಗೆ ತನ್ನ ತಂಗಿ ಮದ್ವೆ ಮಾಡ್ತೀನಿ, ತುತ್ತೂರಿ ಊದ್ತೀನಿ, ರಾತ್ರಿನ ಹಗಲ್ ತರ ಬೆಳಗ್ಸ್ತೀನಿ ಅಂದಿದ್ ಮಾದೇವನ್ ಮುಖದಲ್ಲಿ ಇವತ್ತು ನೋವು ಹರಿದು ಊರ್ ಬಾಗ್ಲಾಗಿದೆ. ಎಲ್ಲೋ ಸುಟ್ಟೋಗಿರೋ ಸ್ಮೆಲ್ ಬರ್ತಿದೆ ಅಲ್ಲ? ಹೋಗ್ಲಿ ಬಿಡು ಗರುಡ, ಕೆಳಗ್ ಬಿದ್ದವ್ರನ್ನ ಮೇಲೆತ್ತ ಕೆಲ್ಸ ಮಾಡ್ಬೇಕು. ಅದನ್ ಬಿಟ್ಟು ಕಾಲಲ್ಲಿ ತುಳಿದು ಮಣ್ಣು ಮಾಡಬಾರ್ದು. ನೀನೇನ್ ಬಾವ ಬುದ್ಧಿ ಇಲ್ದಂಗ್ ಮಾತಾಡ್ತೀಯ? ಕೈ ಹಿಡ್ದೆತ್ತಕ್ಕೆ ನನ್ ಕೈನ ಕತ್ತರಿಸ್ಬಿಟ್ಟವನೆ. ಆಯಸ್ ಮುಗಿದ್ಮೇಲೆ ನಾಯಿನೇ ಸೀದಾ ಸ್ಮಶಾನಕ್ಕೆ ಹೋಯ್ತದಂತೆ. ಯಾಕ್ರಲ್ಲ ಸುಮ್ಕೆ ನನ್ನ ಕೆಣಕಿ ಕೊನೆ ಆಯ್ತೀರಾ? ಮಾರವಾದೆಯಿಂದ ದಾರಿ ಬಿಟ್ಟು ಜೀವ ಉಳಿಸ್ಕೊಳ್ಳಿ. ನಮ್ ಜೀವ ತೆಗಿಯೋದು ಅಂದ್ರ ಬಾಟಲ್ ಓಪನ್ ಮಾಡ್ದಂಗೆ ಅನ್ಕೊಂಡಿದ್ಯಾ? ನಾವು ಕೈಗ್ ಬಳೆ ತೊಟ್ಟಿಲ್ಲ. ಕಡ್ಗ ತೊಟ್ಟು ಮಾತ್ರಕ್ಕೆ ನೀನು ಗಂಡುಗಲಿ ಆಗಲ್ಲ. ಗುಂಡಿಗೆ ಇರಬೇಕು, ಗುಂಡಿಗೆಲ್ ದಮ್ಮಿರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ದಂಗ್ ನಡ್ಕೊಂಡವ್ರು ಮಾತ್ರ ಹಿಂಗೆಲ್ಲ ಮಾತಾಡ್ಬೇಕು. ಏಯ್ ಮಲ್ಲಿ, ಈ ಮಾದೇವ ಮಾತ್ ಕೊಟ್ರೆ ಮುಗೀತು ಅನ್ನೋದು ಮರ್ತೋಯ್ತಾ? ನೀನ್ ಮಾಡಿದ್ದನ್ನ ಯಾವ್ದನ್ನು ಮರೆಯಲ್ಲ ಮಾದೇವ. ನಿನ್ ತಂಗಿ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದು ಹಾಗೆ ಹೋಗ್ಬಿಟ್ರಂತೆ. ಯಾಕೆ, ಏನಾಯ್ತು? ಸಂಬಂಧ ಕೂಡ್ಲಿಲ್ವಾ ಅಥವಾ ಮಾತ್ ಬರಲ್ಲ ಅಂತ ಹಾಗೆ ಹೋಗ್ಬಿಟ್ರ? ನಮ್ಮಮ್ಮ ನನ್ನ ಮಾತಲ್ಲಿ ಕಟ್ಟಾಕ್ತೆ ಹೋಗಿದ್ದಿದ್ರೆ ಹೀಟ್ ಹೊತ್ತಿಗೆ ನಿಮ್ ಫೋಟೋಗೆ ಹಾರ ಹಾಕಿ ತೀತಿ ಮಾಡಿ ಗೋರಿನೂ ಕಟ್ಬಿಡ್ತಾ ಇದ್ದೆ. ಜೀವ ಉಳ್ದೈತಲ್ಲ ಅಂತ ಖುಷಿ ಪಡ್ರಲ್ಲ. ಯಾಕ ದೇವ್ರು ಕೊಟ್ಟಿರೋ 2ನೇ ಅವಕಾಶನೂ ಹಾಳು ಮಾಡ್ಕೊಂಡಿರ? ನೋಡು, ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದು ಕಿತ ನನ್ನ ತಂಗಿ ಜೀವನದ ಬಗ್ಗೆ ಮಾತಾಡಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ತಂಗಿ ಜೀವನ? ಇನ್ನೆಲ್ ನಿನ್ ತಂಗಿ ಜೀವನ? ಗಂಡಿನ ಕಡೆ ರೋಗ ಆಯ್ತಲ್ಲ. ಊರ್ಗೊಬ್ನೇ ಸೂರ ಏನ್ಲ? ಏಯ್, ನನ್ ತಂಗಿ ಮೆಚ್ಚೋ ಹುಡುಗ ಎಲ್ಲೇ ಇರ್ಲಿ, ಕರ್ಕಂಬಂದ್ ನಾನ್ ಮದ್ವೆ ಮಾಡಿಸ್ತೀನಿ. ಏಯ್ ಮಾದೇವ, ನಿನ್ ತಂಗಿನ ಯಾರಿಗಾದ್ರೂ ಮದ್ವೆ ಮಾಡ್ಕೊಡೋ, ಆದ್ರೆ ಅವಳ ಜೀವನದಲ್ಲಿ ನೆಮ್ಮದಿಯಾಗಿ ಸುಖವಾಗಿರಕ್ ಚಾನ್ಸೇ ಇಲ್ಲ. ಯಾಕೆ ಹೇಳು? ಇರೋದಕ್ಕೆ ನಾನ್ ಬಿಡಲ್ಲ. ಏಯ್ ಮಾದೇವ, ಬಿಡು ಮಾದೇವ, ಮಾದೇವ ಬಿಡು ಮಾದೇವ, ಮಾದೇವ.
ಮಾದೇವ ಏಯ್ ಕೈ ಬಿಡು ಮಾದೇವ. ನಿನ್ ತಂಗಿ ಮದ್ವೆ ಎಷ್ಟೋ ಸಲ ನಿಂತೋಗಿದೆ. ಆಮೇಲೆ ಜೀವನ ಪೂರ್ತಿ ಅವಳಿಗೆ ಮದ್ವೆನೇ ಆಗಲ್ಲ ಕೊಡು. ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಇಡೀ ಕುಟುಂಬ ಕೊಲೆಗಾರ ಕುಟುಂಬ ತರ್ಸ್ಕೋಬೇಕಾ? ಇದನ್ನೆಲ್ಲ ನೋಡೋ ಬದಲು ನನ್ನ ಸತ್ತೋಗದೆ ವಾಸಿ. ಮಾದೇವ ಕೈ ಬಿಡು ಮಾದೇವ. ನಾನು ಹೊಡೆಯೋ ಏಟ್ಗೆ ಮೈಯಲ್ಲಿರೋ ಮೂಳೆ ಎಲ್ಲ ಪುಡಿ ಪುಡಿಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗ್ಬಿಡ್ಬೇಕು. ಆಮ್ಯಾಕೆ ಆ ದೇವ್ರಿಗೆ ತಲೆ ಕೆಟ್ಟೋಗ್ಬೇಕು. ನಾನು ಯಾವಾಗಪ್ಪ ಈ ನನ್ನ ಮಗನ ಸೃಷ್ಟಿ ಮಾಡಿದೆ ಅಂತ. ಕೊನೆದಪ್ಪ ಹೇಳ್ತಾ ಇವ್ನಿ, ಬಾಲ ಮುದ್ರಕಂಡು ಬಿದ್ದಿದ್ರೆ ಬದುಕಿರ್ತೀಯ, ಇಲ್ಲ ಅಂದ್ರೆ ಇದೇ ಕೈಯಲ್ಲಿ ನೆಗೆದೋಯ್ತೀಯ. ಏಯ್ ಮಲ್ಲಿ, ಕರ್ಕೊಂಡೋಗ್ಲ ಅವನ್ನ, ಇಲ್ಲ ಅಂದ್ರೆ ನನ್ನ ಕೈಲೇ ಹೆಣ ಆಗೋಯ್ತಾನೆ. ಮಾತು ಅಂದ್ರೆ ಮಾತು, ಮಾದೇವನ್ ಮಾತು. ಇನ್ನೂ ಏನ್ಲ ಮುಖ ನೋಡ್ತಿದ್ಯಾ? ಒಗಲ್ಲೇ. ಸ್ನೇಹ, ಇವಳೇನ್ ಮಾಡ್ತಿದ್ದಾಳೆ ಇಲ್ಲಿ? ಅದು ಈ ಫ್ರಾಡ್ ಲಾಯರ್ ಜೊತೆ. ನೋಡಿ ಸರ್, ಅದ್ ಎಷ್ಟಾದ್ರೂ ಖರ್ಚಾಗ್ಲಿ, ಹೇಗಾದ್ರೂ ಮಾಡಿ ದೇವಾನ ಜೈಲಿಂದ ಆಚೆ ನೀವು ತರಲೇಬೇಕು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ನಾನು ಈಗಾಗಲೇ ಬೇಲ್ ಅಪ್ಲೈ ಮಾಡಿದ್ದೀನಲ್ವಾ. ಆದರೂ ಅದು ಇದು ಅಂತೆಲ್ಲ ನನ್ನ ಹತ್ರ ಹೇಳ್ಬೇಡಿ. ನನಗೆ ಸಾಕಷ್ಟು ಕೆಲ್ಸಗಳಾಗ್ಬೇಕಾಗಿದೆ. ಅದಕ್ಕೆ ದೇವಾನೇ ಬೇಕು, ಅವನ ಆಚೆ ಬರ್ಲೇಬೇಕು. That's it. ದುಡ್ಡು ಕೊಟ್ರೆ ದೇವ ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ. ಅದಕ್ಕೆ ಅವನು ಈಗಾಗಲೇ ಮಾಡಿರೋ ಫ್ರಾಡ್ ಕೆಲಸನೇ ಸಾಕ್ಷಿ. ಆದರೂ ಅವನು ಆಚೆ ತರಿಸೋದಕ್ಕೆ ಖರ್ಚಾಗುತ್ತೆ ಮೇಡಮ್. Wait. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ, ಇನ್ನೂ ಆಮೇಲೆ ಬೇಕಿದ್ರೆ ನಾನು ಕೊಡ್ತೀನಿ. ಆದ್ರೆ ನನ್ ಕೆಲ್ಸ ಮಾತ್ರ ಪಕ್ಕಾ ಆಗ್ಬೇಕು, ಯಾವುದೇ ಕಾರಣಕ್ಕೂ ಎಡವಟ್ ಆಗ್ಬಾರ್ದು. ಡೋಂಟ್ ವೆರಿ ಮೇಡಮ್, ನಿಮ್ಮ ಕೆಲಸ ಆಯಿತು ಅಂತ ಅನ್ಕೊಳ್ಳಿ. ನಾನೇನು ಬರ್ತೀನಿ. ಏನ್ ನಡೀತಿದೆ ಇಲ್ಲಿ? ಆ ಫ್ರಾಡ್ ಲಾಯರ್ಗೆ ಸ್ನೇಹ ಯಾಕೆ ದುಡ್ಡು ಕೊಟ್ಲು?
ಪ್ರೇಮ ಬೇರೆ ರಾಮ್ ಅಪಾಯದಲ್ಲಿದ್ದಾಗ ನನ್ ಜೀವನೇ ಹೋದ ಹಾಗಾಗಿತ್ತು. ಆದ್ರೆ ಇವಾಗ ಅವನು ನಗ್ನಗ್ತಾ ಇದ್ದಾನೆ, ನೆಮ್ಮದಿಯಾಗಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಭಗವಂತ. ಅವನ್ ಜೀವ ಉಳಿಸಿ ಜೊತೆಗೆ ನನ್ ಜೀವನು ಉಳಿಸಿ ನಂಗ್ ಮತ್ತೆ ಬದುಕ್ಬೇಕು ಅನ್ನೋ ಆಸೆ ಹುಟ್ಸಿದ್ಯಾ ನೀನು. ನಿನ್ ಋಣ ಹೇಗ್ ತೀರಿಸ್ಲಿ ಅಂತ ನನಗೆ ಗೊತ್ತಿಲ್ಲ. ಯಾವಾಗ್ಲೂ ರಾಮ್ ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಪ್ರೇಮ, ಇದೇನಾ ನಿನ್ನ ಹರಕೆ? ಅದಕ್ಕೆ ನೀನು ಇದನ್ನ ಹೇಳಿಲ್ವಾ?